ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಪ್ರವೀಣ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಎಲ್ಲಿಗೆ ರೆಡಿ ಆಗಿದ್ದೀವಿ ಅಂತ ಅಂದ್ಕೊಳ್ತಿದ್ದೀರಾ? ಸೊ ಎಲ್ಲಿಗೆ ರೆಡಿ ಆಗಿದ್ದೀವಿ ಅಂದರೆ ಒಂದು ಫಂಕ್ಷನ್ ಇದೆ, ಸೊ ಹೋಗಿ ಬರಬೇಕು. ಏನಂದರೆ ಒಂದು ಗುರುಪ್ರವೇಶ ಇದೆ ನಮ್ಮ ಚಿಕ್ಕಪ್ಪ ಅವ್ರದ್ದೇನೆ, ಸೊ ಚಿಕ್ಕದಾಗಿ ಇಟ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಫ್ರೆಂಡ್ಸ್, ಈ ಥರ. ಸೊ ಇವಾಗ ಆಲ್ರೆಡಿ ರೆಡಿಯಾಗಿ ಎಲ್ಲ ಹೊರಟಿದ್ದೀವಿ. ಸೊ ನಮ್ಮ ಮನೆಯವರೊಬ್ಬರು ರೆಡಿ ಆಗಬೇಕು, ಆಚೆ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ಅವ್ರು ರೆಡಿ ಆಗಿಬಿಟ್ರೆ ಹೊರಡೋದೇನೆ. ಸೊ ಈಗ ಮಕ್ಕಳು ರೆಡಿಯಾಗಿ ಕೂತಿದ್ದಾರೆ, ಬಟ್ ತಲೆ ಒಂದು ಬಾಚಬೇಕು ಅವರಿಗೆ. ರಚ್ಚು ಬಾ, ತಲೆ ಬಾಚ್ತೀನಿ. ಸೊ ನಾನು ನೋಡ್ತೀನಿ ಫ್ರೆಂಡ್ಸ್, ಅಲ್ಲಿ ಹೋಗಿರ್ತೀನಲ್ಲ, ಲಾಗ್ ಮಾಡೋಕ್ಕಾದರೆ ಮಾಡ್ತೀನಿ, ಇಲ್ಲಂದ್ರೆ ಇಲ್ಲ. ನನಗೇನೋ ರಿಲೇಟಿವ್ಸ್ ಎಲ್ಲ ಇರ್ತಾರಲ್ವ, ಸೊ ಅಲ್ಲಿ ಮಾಡೋದಕ್ಕೆ ಲಾಗ್ಸ್ನ ಸ್ವಲ್ಪ ಕಂಫರ್ಟಬಲ್ ಫೀಲ್ ಅನ್ಸಲ್ಲ. ಸೊ ನೋಡೋಣ ಹೇಗೋಗುತ್ತೆ ಇವತ್ತಿನ ಒಂದು ದಿನ ಅಂತ ನೋಡೋಣ ಫ್ರೆಂಡ್ಸ್. ಇವಾಗ ನಮ್ಮ ರಚ್ಚಿಗೆ ತಲೆ ಒಂದು ಬಾಚೋಣ. ಸೊ ಬ್ರೇಕ್ಫಾಸ್ಟ್ ಇವರೆಲ್ಲ ಮಾಡಿಸ್ಬಿಟ್ಟೆ, ತಿನ್ನಿಸ್ದೆ. ಸೊ ಇವಾಗ ನಾನು ಬ್ರೇಕ್ಫಾಸ್ಟು ಮಾಡಬೇಕು. ಬೇಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಕ್ವಿಕ್ಕಾಗಿ ರೆಡಿ ಆಗೋಣ. ನಮ್ಮ ರಚ್ಚು ನೀಟಾಗಿ ತಿಂದಿಲ್ಲ, ಸೊ ಬ್ರೇಕ್ಫಾಸ್ಟು ಒಂದೆರಡು ತಿಂದಿದ್ದಾಳೆ. ಈಗ ನಾನು ತಿಂತೀನಲ್ವ, ಸೊ ಅವಾಗ ಸ್ವಲ್ಪ ತಿನ್ನಿಸ್ತೀನಿ ಅವಳಿಗೆ. ಸೊ ಏನಿಲ್ಲ, ಅವಾಗ ಕ್ವಿಕ್ಕಾಗಿ ರೆಡಿ ಆಗೋಣ ಫ್ರೆಂಡ್ಸ್. ರಚ್ಚು ಬಾ ಮಗಳೇ, ತಲೆ ಬರ್ತೀನಿ. ಸಿಕ್ಕೇನಾಗಿಲ್ಲ ಬಾ. ನಿಧಾನಕ್ಕೆ ಬಾರಿಸ್ತೀವಿ ಬಾ ಮಗಳೇ, ನಾವು ಎಷ್ಟು ನಿಧಾನ ಇರ್ತೀವಿ. ನಮ್ಮ ರೊಚ್ಚಿಗೆ ತಲೆ ಬಾಚೋದು ಅಂದರೆ ಒಂದು ದೊಡ್ಡ ಟೆನ್ಷನ್ ಫ್ರೆಂಡ್ಸ್ ನನಗಂತೂ. ದೀಕ್ಷಾ, ಅಲ್ಲಿ ಬೆಡ್ ಮೇಲೆ ನಂದು ಏರ್ ಪಿನ್ ಇಟ್ಟಿದ್ದೀನಿ, ಹೂವು ಮುಟ್ಕೊಂಡು ಹೋಗ್ಬೇಕು. ಅಲ್ಲಿ ಹೋಗ್ಬೇಕಾದ್ರೆ ತಗೋ, ಅಲ್ಲೇ ದಿಮ್ ಮೇಲೆ, ಅಲ್ಲೇ ಬೆಡ್ ಮೇಲೆ ಐತೆ ನೋಡು, ಸಿಗ್ತಾ ಇಲ್ಲಿ ಟೇಬಲ್ ಮೇಲೆ ತಗೊಂಡು ಸ್ವಲ್ಪ ತಲೆ ಏನು. ದೀಕ್ಷಾ ಬಾ, ನಿನಗೆ ತಲೆ ಬಾಸ್ತೀನಿ. ನಾನು ಚೆನ್ನಾಗೇ ಬಾಚ್ತೀನಿ ಬಾ. ನಮ್ಮ ದೀಕ್ಷೆಗೆ ನಾನು ತಲೆ ಬಾಚೋದು ಇಷ್ಟ ಆಗಲ್ಲಂತ, ಅವನೇನೋ ಸ್ಟೈಲಾಗಿ ಬಾಚ್ಕೊಳ್ತಾನಂತ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬಾಚಿಲ್ವಾ? ಚೆನ್ನಾಗಿ ಬಾಚಿದೆ ಅಂತಾನೆ. ನನಗೆ ನಾನು ಬಾಚೋದು ಇಷ್ಟ ಆಗಲ್ಲ. ಏನು ಹಂಗೆ ಇದು ಮಾಡ್ತಿದ್ದೆ, ಹಾಕ್ತೀನಿ. ಸೊ ಫ್ರೆಂಡ್ಸ್, ಇವಾಗೆ ಇದು ಎಲೆಕೋಸು ಇರುತ್ತಲ್ವ, ಕ್ಯಾಬೇಜು, ಸೊ ಅದು ಮತ್ತು ಹೆಸ್ರು ಕಾಳು ಹಾಕಿ ಪಲ್ಯ ಮಾಡಿದ್ದೆ. ಸೊ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್, ಟೈಮ್ ಆಗಲಿಲ್ಲ. ಸೊ ಅದಕ್ಕೆ ಇವಾಗ ರೈಸ್ ಮಾಡಿದ್ದೀನಿ. ಸೊ ಊಟ ಮಾಡೋಣ. ಸೊ ಫ್ರೆಂಡ್ಸ್, ನಾನೊಂದು ಬ್ರೇಕ್ಫಾಸ್ಟ್ ಇವಾಗ ಮಾಡ್ಕೊಳ್ತಾ ಇದ್ದೀನಿ. ಸೊ ಕ್ಯಾಬೇಜ್ ಪಲ್ಯ ಮತ್ತು ರೈಸು. ಆ್ಯಕ್ಚುಲಿ ನಾನು ಬೆಳಗ್ಗೆ ಕ್ಯಾಬೇಜ್ ಪಲ್ಯ ಮಾಡಿದೆ, ಸೊ ಚಪಾತಿ ಮಾಡೋಣ ಅಂತ ಹೇಳಿ. ಸೊ ಚಪಾತಿ ಮಾಡೋಕ್ಕೆ ಟೈಮ್ ಸಾಲಲಿಲ್ಲ ಫ್ರೆಂಡ್ಸ್, ಬಿಕಾಸ್ ಬೆಳಗ್ಗೆ ಎಷ್ಟು ಕೆಲಸ ಇರುತ್ತಲ್ವ. ಸೊ ಮಾಪಿಂಗು ಮತ್ತು ಅಡುಗೆ ಮಾಡೋದು, ಸಣ್ಣ ಪುಟ್ಟ ಕೆಲಸಗಳು ಮತ್ತು ಪೂಜೆ ಎಲ್ಲ ಕೆಲಸಗಳಿರುತ್ತೆ. ಸೊ ಹಾಗಾಗಿ ರೈಸೇ ಮಾಡಿಕೊಂಡೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತೀನಿ. ಸೊ ಫಂಕ್ಷನಿಂದ ಬಂದುಬಿಟ್ಟು ಚಪಾತಿ ಮಾಡ್ಕೊಳ್ತೀನಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನೀವು ಬ್ರೇಕ್ಫಾಸ್ಟ್ ಮಾಡೋಣ. ಪಲ್ಯ ಚೆನ್ನಾಗಿದೆ ಫ್ರೆಂಡ್ಸ್, ಹೆಸರು ಕಾಳು ಮತ್ತು ಕ್ಯಾಬೇಜ್ ಹಾಕಿ ಮಾಡಿದ್ದೆ. ಸೂಪರ್. ಏನು ಏನದು ಇದ್ರೊಳಗಿದ್ದು? ಅದರೊಳಗಿತ್ತು ಅಂದರೆ ಅದನ್ನೇ ಹಾಕ್ತದೆ. ನನಗೆ ಬೆಳಗ್ಗೆಯಿಂದ ಅಂದ್ಕೊಂಡಿದ್ದೆ ಮಾಡೋಣ ಅಂತ ಮಾಡಿದ್ದೆ. ಬೆಳಗ್ಗೆಯಿಂದ ಅಂದ್ಕೊಂಡಿದ್ದ? ಬೇಕಾಯ್ತು, ಬೇಕಿತ್ತ ಇದು ಬೇಕಿತ್ತ ಇದು ಒಂದೆರಡು ತಿನ್ನು. ಏನು ಮಮ್ಮಿ ಬೇಕಿತ್ತ ಇದು? ಬೇಡ,
ನಮ್ಮ ದೀಕ್ಷರು ಹಚ್ಚಿ ಎಲ್ಲಿಗಾದ್ರೂ ಹೊರಟ್ರೆ ಊಟನೇ ನೆಟ್ಟು ಮಾಡಲ್ಲ ಫ್ರೆಂಡ್ಸ್. ಬ್ರೇಕ್ಫಾಸ್ಟ್ ಬೆಳಗ್ಗೆ ನೀಟಾಗಿ ಮಾಡಿಲ್ಲ, ಒಂದು ಎರಡೆರಡು ತಿಂದ್ರಷ್ಟೇ. ಸೊ ಅವ್ರಿಗೆ ಚಪಾತಿ ಬೇಕಿದ್ದಂತೆ. ಇವಾಗ ನಾನು ಬ್ಯುಸಿ ಇರೋದ್ರಿಂದ ಬ್ಯುಸಿ ಶೆಡ್ಯೂಲ್, ಬೆಳಗ್ಗೆ ಎಷ್ಟು ಬ್ಯುಸಿ ಇರ್ತೀನಿ ಒಂದೊಂದ್ಸರಿ ಟೈಮೇ ಸಾಕಲ್ಲ. ಅದರಲ್ಲೂ ಈ ಥರ ಫಂಕ್ಷನ್ಗೆಲ್ಲ ಹೊರಟ್ರೆ ಅಂತೂ ಟೈಮೇ ಸಾಕಾಗಲ್ಲ. ಸೊ ಹಾಗಾಗಿ ಸಂಜೆ ಬಂದು ಫಂಕ್ಷನ್ ಮುಗಿಸ್ಕೊಂಡು ಎಷ್ಟೊತ್ತಂತ ಗೊತ್ತಿಲ್ಲ, ಸಂಜೆ ಸೊ ಫಂಕ್ಷನ್ ಮುಗಿಸ್ಕೊಂಡು ಚಪಾತಿ ಮಾಡ್ಕೊಡ್ತೀನಿ. ಒಂದು ಎರಡು ರೈಸೇ ಊಟ ಮಾಡ್ಕೊಳ್ರಿ ಅಂದರೆ ಊಟ ಮಾಡ್ತಾ ಇಲ್ಲ. ನೀಟಾಗಿ ಸರಿ. ಸೊ ಫ್ರೆಂಡ್ಸ್, ಇವತ್ತು ಮಕ್ಕಳಿಗೆ ಹಾಲಿಡೇ ಇದೆ. ಸೊ ಹಾಗಾಗಿ ಅವ್ರನ್ನೂ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವತ್ತು ಹಾಲಿಡೇ ಇರೋದ್ರಿಂದ ಫಂಕ್ಷನ್ಗೆ ಸೊ ಕ್ವಿಕ್ಕಾಗಿ ಹೋಗೋಣ ಫ್ರೆಂಡ್ಸ್. ಎಲ್ಲ ರೆಡಿ ಆಗಿದ್ದೀವಿ. ಸೊ ನಮ್ಮ ಮನೆಯವ್ರು ಬಂದ ತಕ್ಷಣ ಅವ್ರು ರೆಡಿ ಆದರೆ ಆಯಿತು. ಸೊ ನಾವು ನಂದೊಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ, ಬೇಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸಿಗ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಫೈನಲಿಗೆ ಎಲ್ಲರೂ ರೆಡಿ ಆದ್ವಿ. ಸೊ ನನ್ನ ಒಂದು ಔಟ್ಫಿಟ್ ಈ ಥರ ಇದೆ. ಸೊ ತೋರಿಸ್ತಾ ಇದ್ದೀನಿ ಅದನ್ನೇ. ಸೊ ಯಾವ ಥರ ಕಾಣಿಸ್ತಿದೆ ಸ್ಯಾರಿ, ಚೆನ್ನಾಗಿ ಕಾಣಿಸ್ತಿದೆಯಾ ಅಂತ ಹೇಳಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ನನಗೆ ಈ ಥರ ಡಾರ್ಕ್ ಕಲರ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ರೆಡ್ ಆಗಿರ್ಬೋದು, ಈ ಥರ ಬ್ಲೂ ಕಲರ್ ಆಗಿರ್ಬೋದು, ಒಟ್ಟಿನಲ್ಲಿ ಈ ಥರ ಡಾರ್ಕ್ ಕಲರ್ಸ್ ಇರ್ತಾವಲ್ವ. ಸೊ ಅದು ನನಗೆ ಇಷ್ಟನೂ ಕೂಡ ಮತ್ತು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸೊ ಫೈನಲಾಗಿ ಈ ಥರ ರೆಡಿ ಆಗಿದ್ದೀನಿ. ಸೊ ಫ್ರೆಂಡ್ಸ್, ಫೈನಲಿ ಎಲ್ಲ ರೆಡಿ ಆದ್ವಿ, ಈಗ ಹೊರಡೋದೇ. ಸೊ ಬ್ರೇಕ್ಫಾಸ್ಟು ಮಾಡಿಕೊಂಡೆ ನಾನು. ಸೊ ಮಕ್ಕಳು ಈ ಥರ ರೆಡಿಯಾಗಿದ್ದಾರೆ, ಬದೀಕ್ಷ. ಸೊ ಫೈನಲಾಗಿ ಈ ಥರ ರೆಡಿಯಾಗಿದ್ದಾರೆ ಫ್ರೆಂಡ್ಸ್, ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ಇಬ್ಬರು. ಸೊ ಇವಾಗ ಹೊರಡೋಣ. ಹೊರಡೋಣ. ಲಾಸ್ಟ್ ಟೈಮ್ ಇಲ್ಲೇ ಬಂದಿದ್ವಿ ಹೌದಾ, ಯಾವಾಗ್ಲೂ ಇಲ್ಲೇ ತಗೊಂಡು ಹೋಗೋದು. ಚೆನ್ನಾಗಿದ್ದೇನ್ರಿ? ಸೂಪರ್ ಇದೆ ಅಮ್ಮ. ಸರಿ, ಪ್ಯಾಕ್ ಮಾಡಿ. ಪಿಂಕ್ ಇಲ್ಲ, ಪಿಂಕ್ ಇದೆ, ಪಿಂಕ್ ಪಿಂಕ್, ರೆಡ್, ಗ್ರೀನ್, ನೀವು ಯಾವ್ದು ಕೇಳ್ತೀವಿ ಅದೇ ಹಾಕೋಣ. ಪಿಂಕ್ ಬೇಕಾ? ರೇಟ್ ಇದೆಯಲ್ಲ ನೆನಪಿ ಸಾಬ್ರೊಳಿ. ಇಷ್ಟ ಇರೋದು ಆಪ್ಷನ್. ಅದು ಅನ್ನಿಸ್ತು. ಯಾವ್ದು ಬೇಕು? ಇದು ಬೇಕಾಗಿಲ್ಲ, ಇದೇ ಚೆನ್ನಾಗಿ ಕಾಣುತ್ತೆ. ಇದೊಂಥರ ಡಿಫ್ರೆನ್ಸ್ ಕಲರ್ಸ್ ಬ್ಲ್ಯಾಕ್ ಇದೆ, ಇದು ತಗೊಳ್ಳಿ. ಪ್ಲೇನ್ ಯಾಕೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತಂತ ನಾನು. ಇದು ಡಾರ್ಕ್ ಬಟ್ಟೆ ಮ್ಯಾಚ್ ಆಗುತ್ತೆ. ಪ್ಲೇನ್ ಇಷ್ಟಿನ ಇದು ಫುಲ್ ಸೆಟ್. ಅದೇ ಫುಲ್ ಸೆಟ್ ಮತ್ತೆ. ಇದೊಂದು ಕೊಡಿ ಇರ್ಲಿರಚ್ಚು. ಪಿಂಕ್ ಇಲ್ಲಣ್ಣ ಇದರಲ್ಲಿ. ಈ ತರ ಕ್ವಾಲಿಟಿನೇ ಮೇಲೆ ಬರಲ್ವಾ? ಇದಿರ್ಲಿ ಅಣ್ಣ. ಆರೆಂಜ್ ಕೇಳಿದ ಮತ್ತೆ ಅಷ್ಟೇ.
ಸೊ ಫ್ರೆಂಡ್ಸ್, ಇವಾಗ ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ ಜಸ್ಟ್. ಸೊ ಬೆಳಗ್ಗೆ ನಾನು ಬ್ಲೂ ಕಲರ್ ಸ್ಯಾರಿ ವೇರ್ ಮಾಡ್ಕೊಂಡು ಹೋಗಿದ್ದೆ. ಸೊ ಇವಾಗ ನಮ್ಮ ಆಂಟಿ ಸ್ಯಾರಿ ಉಟ್ಕೊಂಡು ಹೋಗು ಅಂತ ಹೇಳಿ ತುಂಬ ಫೋರ್ಸ್ ಮಾಡಿದ್ರು. ಸೊ ಹಾಗಾಗಿ ಉಟ್ಕೊಂಡು ಬಂದೆ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವ್ಲಾಗ್ ಇಷ್ಟ ಆಗಿತ್ತು. ಸೊ ಇವಾಗ ವಾಷಿಂಗ್ ಮಿಷಿನ್ ಅವ್ರು ಬೇರೆ ಸರ್ವಿಸಿಗೆ ಬರ್ತಾ ಇದ್ದಾರೆ. ಸೊ ಅಲ್ಲಿ ನಿಂತ್ಕೊಂಡು ಮಾಡಿಸ್ಬೇಕು. ಸರ್ವಿಸ್ ಅವರು ಹೇಗೆ ಮಾಡ್ತಾರೆ ನೋಡಿ ನಿಂತ್ಕೊಂಡು ಮಾಡಿಸ್ಬೇಕು. ಸೊ ಇವಾಗ ನಾನು ಜ್ಯುವೆಲ್ಸ್ ಎಲ್ಲ ತೆಗೆದಿಟ್ಬಿಟ್ಟು ವಾಷಿಂಗ್ ಮಿಷಿನ್ ಸರ್ವಿಸ್ ಮಾಡ್ತಾರೆ. ಸೊ ಅಲ್ಲಿ ನಿಂತ್ಕೊಂಡು ಮಾಡಿಸ್ಬೇಕು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ಪುಟ್ಟ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.